ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಪಾಯಿಂಟ್. ಸೊ ನಂದು ರಿವ್ಯೂ ಯಾವಾಗಲೂ ಕೂಡ ಲೇಟಾಗೇ ಬರುತ್ತೆ. ಸೊ ಸಾರಿ, ಎಲ್ರಿಗೂ ಕೂಡ ಕ್ಷಮಿಸಿ. ಬಿಕಾಸ್ ನಾನು ಸಿನಿಮಾ ನೋಡೋದು ಕೂಡ ಲೇಟ್ ಆಗುತ್ತೆ ಅದರಿಂದ. ಸೊ ಇವತ್ತು ಯಾವ ಸಿನಿಮಾ ರಿವ್ಯೂ ಅಪ್ಪ ಅಂದರೆ ಲ್ಯಾಂಡ್ ಲಾರ್ಡ್, ಡೈರೆಕ್ಟೆಡ್ ಬೈ ಜಡೇಶ್ ಕೆ ಹಂಪಿ, ಸ್ಟಾರಿಂಗ್ ದುನಿಯಾ ವಿಜಯ್, ರಚಿತಾ ರಾಮ್ ಆ್ಯಂಡ್ ರಾಜ್ ಬಿ ಶೆಟ್ಟಿ ಇನ್ ಲೀಡ್ ರೋಲ್. ಸಿನಿಮಾ ಹೇಗಿದೆ, ನನಗೆ ಇಷ್ಟ ಆಯ್ತಾ ಇಲ್ವಾ, ಏನು ಕಷ್ಟ ಆಯಿತು ಅಂತಂತ ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲ್ಯಾಂಡ್ಲಾರ್ಡ್ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಇಲ್ಲಿ ಜಮೀನ್ದಾರ ಒಂದು ಪದ್ಧತಿ ಇದೆ. ಸೊ ಆ ಪದ್ಧತಿ ಯಾವ ಥರ, ಹಾಗೆ ಇಲ್ಲಿ ನಮ್ಮ ರಾಚಯ್ಯ ಅವರಿಗೆ ಯಾವ ಥರ ತಿರುಗಿ ಬೀಳ್ತಾನೆ ಅನ್ನೋದೇ ಇದರ ಒನ್ಲೈನ್ ಸ್ಟೋರಿ ಅಂತ ಹೇಳ್ಬೋದು. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನನಗೆ ಪಾಸಿಟಿವ್ ಅಂತ ಅನಿಸಿದ್ದೇನಪ್ಪ ಅಂದರೆ, ಇಲ್ಲಿ ಕೆಲವೊಂದಷ್ಟು ಮೂಮೆಂಟ್ಸ್ ಏನಿದ್ವು ನಂಗೆ ಸಖತ್ ಇಷ್ಟ ಆದವು. ಎಕ್ಸ್ಪೆಷಲಿ ಆ ಇಂಟೆನ್ಸ್ ಸೀನ್ ಕೆಲವೊಂದು ಬರೆದಿದ್ದಾರೆ. ಸಿನಿಮಾದಲ್ಲಿ ನಿಮಗೆ ಸಖತ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆ್ಯಂಡ್ ಸಖತ್ ಹಿಟ್ ಆಗುತ್ತೆ. ಅದು ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಇಲ್ಲಿ ತಗೊಂಡಿರೋ ವಿಷಯ ಏನಿದೆಯಲ್ಲ, ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತಾರೆ. ಆ್ಯಂಡ್ ಥ್ರೂಔಟ್ ಅ ಸಿನಿಮಾ ಎಲ್ಲೂ ಕೂಡ ಅದು ನಿಮ್ಗೆ ಹಿಂಗೆ ಅದು ಹಿಂಗೆ ಅಂತ ಅನಿಸಲ್ಲ. ತುಂಬ ಕ್ಲೀನಾಗಿ ನರೇಟಿವ್ನ ಬಿಲ್ಡ್ ಮಾಡಿದ್ದಾರೆ ಜಡೇಶ್ ಅವರು. ಅದು ನಿಮಗೆ ಸಖತ್ ಇಷ್ಟ ಆಗುತ್ತೆ. ಈವನ್ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದೆ ಅಂತ ನಿಮ್ಗೆ ಅನಿಸಿದ್ರೂ ಕೂಡ, ಅಲ್ಲಿ ಬಂದಂಥ ಮೂಮೆಂಟಿಂದ ಆ ಫಸ್ಟ್ ಹಾಫ್ ನಿಮಗೆ ಸಖತ್ತಾಗಿರೋ ಒಂದು ಎಕ್ಸ್ಪೀರಿಯನ್ಸ್ನ ಕೊಟ್ಟೇ ಕೊಡುತ್ತೆ. ತುಂಬ ಇಂಟೆನ್ಸ್ ಸೀನ್ಸ್ ಇದ್ದಾವೆ ಸಿನಿಮಾದಲ್ಲಿ. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೇಳೋಕ್ಕಾಗಲ್ಲ, ಬಿಕಾಸ್ ಸ್ಪಾಯ್ಲರ್ ಕೂಡ ಆಗುತ್ತೆ. ಅದರಿಂದ ಕೆಲವೊಂದು ಮೂಮೆಂಟ್ಸ್ ಏನಿದ್ದಾವೆ ಅವು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ. ನ್ಯೂ ಡೈಲಾಗ್ಸ್ ಮಾಸ್ತಿಯವರು ಬರೆದಿದ್ದಾರೆ, ಇನ್ಯಾರೋ ಬರೆದಿದ್ದಾರೆ ಅಂತೆ. ಸಖತ್ ಮೀನಿಂಗ್ಫುಲ್ ಆಗಿದ್ವು ಆ್ಯಂಡ್ ಸಖತ್ ಎಫೆಕ್ಟಿವ್ ಆಗಿದ್ವು. ಅಗೇನ್ ಮಾಸ್ತಿ ಸಖತ್ತಾಗಿ ಬರೆದಿದ್ದಾರೆ ಇಲ್ಲಿ. ಇನ್ನು ಅಜನೀಶ್ ಅವರು ಕೆಲವೊಂದು ಸೀನ್ಸ್ಗೆ ಅಲ್ಲಿ ಬಿದ್ದಿರೋ ಬಿ ಜಿ ಎಮ್ಗೆ ಸಖತ್ ಎಲಿವೇಟ್ ಆಗ್ತಾಯಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ಎಲ್ಲೋ ರಿಪೀಟೇಟಿವ್ ಆಗಿ ಯಾವುದೋ ಸಿನಿಮಾ ತುಂಬ ನೆನಪಾದವು ನನಗೆ. ಸೊ ಇನ್ಸ್ಪೈರಿಂಗ್ ಆಗಿರೋ ಮ್ಯೂಸಿಕ್ ಇಲ್ಲಿ ಸ್ವಲ್ಪ ಕೇಳ್ತಾ ಇತ್ತು ಆ್ಯಂಡ್ ಚೆನ್ನಾಗಿತ್ತು. ಸ್ವಲ್ಪ ಡಿಸೆಂಟಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ನ. ಇನ್ನು ಸಾಂಗ್ಸು ಅವು ಕೂಡ ಚೆನ್ನಾಗಿದ್ದಾವೆ. ಎಸ್ಪೆಷಲಿ ನಂಗೆ ರೋಮಾಂಚಕ ಸಾಂಗು ಸಖತ್ ಇಷ್ಟ ಆಗಿತ್ತು ಆ್ಯಂಡ್ ರಿಪಿಟೇಟಿವ್ ಕೂಡ ಕೇಳ್ತಾ ಇದ್ದೆ. ಅವ್ನು ಬಿಟ್ಟರೆ ಎಲ್ಲ ಸಾಂಗ್ಸ್ ಕೂಡ ಚೆನ್ನಾಗಿದ್ದು ಆ್ಯಂಡ್ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಎಲ್ಲ ಇದ್ವು ಅಂತ ಅಂತೀನಿ. ಇವನ್ ಪ್ರೊಡಕ್ಷನಲ್ಲೂ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಯಾವುದೇ ಕೂಡ ಸೆಟ್ ಥರ ಕಾಣಿಸ್ತಾ ಇರಲಿಲ್ಲ, ಸಖತ್ ರಿಯಲ್ ಆಗಿ ಕಾಣಿಸ್ತಾ ಇತ್ತು. ಇನ್ನು ಆ್ಯಕ್ಟಿಂಗ್ ಕಡೆ ಹೋಗೋದಾದರೆ ದುನಿಯಾ ವಿಜಯ್ ಅವರು, ಅವ್ರದ್ದು ನಾವು ಇಲ್ಲಿ ರೌಡಿಸಮ್ ಆದರೆ ಮಾಸ್, ಇಲ್ಲಿ ಬೆಂಗಳೂರು ಸ್ಟೈಲಲ್ಲೇ ತುಂಬ ಸಿನಿಮಾಗಳನ್ನ ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ. ಸೊ ಈ ಥರ ರಾಚಯ್ಯ ಪಾತ್ರನ ಚೆನ್ನಾಗಿ ಅವರಿಗೆ ಬರೆದಿದ್ದಾರೆ ಆ್ಯಂಡ್ ಚೆನ್ನಾಗಿ ಕೂಡ ಅವರು ಮಾಡಿದ್ದಾರೆ. ಇನ್ನು ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಇತ್ತೀಚೆಗೆ ಟ್ರೆಂಡ್ ಸೆಟ್ ಮಾಡ್ತಾ ಇರೋ ಒಬ್ಬ ಆ್ಯಕ್ಟರ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾದಲ್ಲಿ ಸ್ವಲ್ಪ ಎಲ್ಲೋ ಡಿಸೆಂಟ್ ಆಗಿತ್ತು. ಇನ್ನು ದುನಿಯಾ ವಿಜಯ್ ಅವ್ರ ಮಗಳಾದಂಥ ರಿತನ್ಯ ಅವರು ಕೂಡ ಸ್ವಲ್ಪ ಡಿಸೆಂಟ್ ಆಗಿತ್ತು ಆ್ಯಂಡ್ ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೋದಿತ್ತು. ರಚಿತಾ ರಾಮ್ ಅವರು ಕೂಡ ಸ್ಟಾರ್ಟಿಂಗ್ ಒಂಥರ ಎಲ್ಲೋ ಇದು ಅನ್ನಿಸ್ತೆ ಅವ್ರ ಪಾತ್ರ, ಆ ನಂತರ ಎಲ್ಲ ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಉಳಿದವ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಒಂದು ಡಿಸೆಂಟಾಗಿ ಇತ್ತು. ಇಲ್ಲಿನ ನೆಗೆಟಿವ್ ವಿಚಾರಕ್ಕೆ ಬಂದರೆ, ಈ ನೆಗೆಟಿವ್ ಕೆಲವು ಜನಕ್ಕೆ ಎಫೆಕ್ಟ್ ಆಗಲ್ಲ. ಸೊ ಅವರಿಗೆ ಈ ಸಿನಿಮಾ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಕೊಡ್ಬೋದು. ಬಟ್ ನನಗೆಲ್ಲೋ ಈ ಡ್ರಾಮಾ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ತುಂಬ ಟೈಮ್ ತೊಗೊಂಡಿದ್ದಾರೆ ಆ್ಯಂಡ್ ಅಲ್ಲಿ ನಮ್ಮ ಆಡಿಯನ್ಸ್ನ ಪೇಷನ್ಸ್ ಚೆಕ್ ಮಾಡ್ತಾರಂತ ಕೂಡ ಹೇಳ್ಬೋದು. ಆ್ಯಂಡ್ ಪೇಷನ್ಸ್ ಇರೋರು ಕೂತ್ಕೊಂಡು ಕೊನೆಯಲ್ಲಿ ನೋಡಿದಾಗ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟೇ ಕೊಡುತ್ತೆ. ಬಟ್ ಅದಕ್ಕಿಂತ ಮುಂಚೆ ಸಖತ್ ಸ್ಲೋ ಪೇಸ್ ಅಂತ ಇರ್ತೀವಲ್ಲ, ಅದನ್ನು ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಡ್ರಾಮಾ ತುಂಬ ಬೆಟರ್ ಆಗಿದ್ದಿದ್ರೆ ಇನ್ನೂ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದು. ಇಲ್ಲಿ ಹೇಳ್ತಾ ಇರೋ ವಿಷಯ ಜಮೀನ್ದಾರ್ ಪದ್ಧತಿ ಆ್ಯಂಡ್ ಅವು ಎಲ್ಲ ಸ್ಟಾರ್ಟಿಂಗಲ್ಲಿ ಏನೋ ಹೊಸದಾಗಿರೋ ಅಂತ ಅನಿಸುತ್ತೆ. ಬಟ್ ಎಲ್ಲೋ ಅವು ನಮಗೆ ಕೇಳ್ದಂಗೆ ಅನಿಸುತ್ತೆ. ಬಟ್ ಇದರ ಒಂದು ಎಕ್ಸಿಕ್ಯೂಷನಿಂದ ಆ್ಯಂಡ್ ತಗೊಂಡಿರೋ ಡಿಫ್ರೆಂಟ್ ಐಡಿಯಾಯಿಂದ ಈ ಸಿನಿಮಾ ಸ್ವಲ್ಪ ಬೇರೆ ಅಂತ ಅನಿಸುತ್ತೆ. ಸೊ ಅದಂತೂ ನಿಜ. ನಂಗೆ ಎಲ್ಲರೂ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಗಿತ್ತು ಆ್ಯಂಡ್ ಈ ಕ್ಯಾರೆಕ್ಟರ್ ಬೇಕಾಗಿತ್ತು ಆ್ಯಂಡ್ ಈ ಕ್ಯಾರೆಕ್ಟರ್ ಬ್ಯಾಡ್ ಆಗಿತ್ತು ಅಂತ ಯಾವ ಸಮಯದಲ್ಲೂ ಕೂಡ ಅನಿಸ್ಲಿಲ್ಲ. ಈವನ್ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಏನಿತ್ತು, ಯಾಕೋ ನನಗೆ ಅವರು ವಿಲನ್ ಅಂತ ಆ್ಯಂಡ್ ಅಲ್ಲಿದ್ದಂಥ ಆ ಪಾತ್ರಕ್ಕೆ ಸರಿಯಾದ ವ್ಯಕ್ತಿ ಅಂತ ನನಗೆ ಅನಿಸ್ಲಿಲ್ಲ. ಮೇನ್ ನೆಗೆಟಿವ್ ಅಂತ ಅಂತೀನಿ. ತುಂಬ ಟ್ರೆಂಡಲ್ಲಿದ್ದಾರೆ, ಅವ್ರನ್ನ ತಗೊಂಡೆಲ್ಲಿ ಹಾಕಿದ್ರೆ ಸಿನಿಮಾ ಇನ್ನೂ ಸ್ವಲ್ಪ ಸ್ಲೋ ಹೋಗುತ್ತೆ ಅಂತ ಹಾಕ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಆ ಪಾತ್ರದಿಂದ ಅಷ್ಟು ಕನೆಕ್ಟ್ ಆಗಲ್ಲ. ಗೊತ್ತಿಲ್ಲ ಆ ಪಾತ್ರನೇ ಹಂಗಿದೆಯಾ ಅಥವಾ ಅವ್ರು ಹಿಂಗೆ ಮಾಡಿದಾರಾ, ಐ ಡೋಂಟ್ ನೋ. ಬಟ್ ನನಗಂತೂ ಆ ಪಾತ್ರ ಕನೆಕ್ಟ್ ಆಗಲಿಲ್ಲ. ಈ ಸಿನಿಮಾ ಟೋಟಲಾಗಿ ಯಾವ ಥರ ಇದೆ ಅಂದರೆ, ನನಗೆ ಸಖತ್ ಗುಡ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಒಂದು ಮೆಲೋ ಡ್ರಾಮಾ ಇದೆ ಆ್ಯಂಡ್ ತಂದೆ ಮಗಳ ಸೆಂಟಿಮೆಂಟ್ ಆ್ಯಂಡ್ ಆ್ಯಕ್ಷನ್ ಕೂಡ ಈ ಸಿನಿಮಾದಲ್ಲಿದೆ ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಕಾಮಿಡಿ ಕೂಡ ಇಲ್ಲಿದೆ. ಸೊ ಎಲ್ಲ ಥರದ ವರ್ಗದ ಆಡಿಯನ್ಸ್ಗೆ ಈ ಸಿನಿಮಾ ಸೂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೀವೇನಾದರೂ ಈ ಸಿನಿಮಾ ನೋಡದೇ ಇದ್ದಿದ್ದರೆ ಹೋಗಿ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ಯಾರಿಗೆ ಈ ನೆಗೆಟಿವ್ ಹೇಳಿದೆ ನಾನು, ಪೇಷನ್ಸ್ ಯಾರಿಗಿಲ್ಲ ಸ್ವಲ್ಪ ಈ ನೆಗೆಟಿವ್ ನಿಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಪೇಷನ್ಸ್ ಇರೋರು ಈ ಸಿನಿಮಾ ಸಖತ್ ಗುಡ್ ವಾಚ್ ಆಗುತ್ತೆ, ಹೋಗಿ ನೋಡಿ ಅಂತ ನಾನೇ ಹೇಳ್ತೀನಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಸಖತ್ ಗುಡ್ ಸ್ಟಾರ್ಟ್ ಆಗೋ ರೀತಿ ಇದು ಕಾಣಿಸ್ತಾ ಇದೆ. ಆ್ಯಂಡ್ ಒಳ್ಳೆ ಕಲೆಕ್ಷನ್ ಮಾಡಲಿ ಅಂತ ಕೇಳ್ತಾ, ಆ್ಯಂಡ್ ಮತ್ತೆ ಸಿಗುವ. ಸೈನಿಂಗ್ ಆಫ್. ಕಲ್ಟ್ ರಿವ್ಯೂ ಕೂಡ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ.